ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ 8 ಗಂಟೆಗೆ. ಇವಾಗ 8 o'clock ಆಗಿದೆ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ಲಾಗಲ್ಲಿ ಏನಿರುತ್ತೆ ಅಂದರೆ, ಕೆಲವೊಬ್ಬರಿಗೆ ರೊಟ್ಟಿ ಬಡಿದು ಮಾಡೋಕ್ಕೆ ಬರೋದಿಲ್ಲ. ಸೊ ಅವು ಬಡಿದು ಮಾಡಿದ್ರೆ ತುಂಬ ದಪ್ಪ ಆಗುತ್ತೆ, ಅಂದರೆ ಉಣೋಕ್ಕೆ ಅಷ್ಟೊಂದು ಟೇಸ್ಟಿ ಇರೋದಿಲ್ಲ. ಸೊ ಮನೇಲಿ ಯಾರೂ ಇಷ್ಟಪಡೋದಿಲ್ಲ ಅಂತ ನೀವು ಕಂಪ್ಲೇಂಟ್ ಮಾಡ್ತಾ ಇರ್ತೀರ. ಬಟ್ ನಾನು ಎಂದೂ ಬಡದೇ ಮಾಡಿಲ್ಲ, ನಾನು ಬಡಿದು ಮಾಡೋದು ರೂಢಿನೂ ಇಲ್ಲ ಫ್ರೆಂಡ್ಸ್. ಸೊ ನಾನು ತೀಡೆ ಮಾಡ್ತೀನಿ ಅಂದರೂ ಕೂಡ ಅದು ಬಡ್ದು ರೊಟ್ಟಿ ಹಂಗೆ ಇರುತ್ತೆ. ಬಟ್ ಕೆಲವೊಬ್ಬರು ತೀಡು ಮಾಡ್ತಾ ಇರ್ತಾರೆ, ಬಟ್ ಆ ಟೇಸ್ಟ್ ಇರೋದಿಲ್ಲ. ಮನೇಲಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಬಡ್ದು ಮಾಡಿದ್ರೆ ಅಷ್ಟು ಟೇಸ್ಟ್ ಇರುತ್ತೆ, ತೀಡು ಮಾಡಿದ್ರೆ ಟೇಸ್ಟ್ ಇರೋದಿಲ್ಲ. ಬಟ್ ಅದು ಟೇಸ್ಟ್ ಇರಬೇಕಂದ್ರೆ ಹೆಂಗೆ ಮಾಡಬೇಕು ಆ ಪ್ರೊಸೀಜರ್ ಇವತ್ತು ನನ್ನ ರೆಸಿಪಿ ಮೂಲಕ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ರೊಟ್ಟಿ ಬರ್ತಾ ಇಲ್ಲಾಂದರೆ ಈ ಥರನೇ ಪ್ರಾಬ್ಲಮ್ ಆಗ್ತಾಯಿದ್ರೆ ಅಂದರೆ ಖಂಡಿತ ಈ ರೆಸಿಪಿಯನ್ನು, ಈ ಬ್ಲಾಗನ್ನು, ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಮತ್ತಂದರೆ ನೀವಿದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮತ್ತಂದರೆ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಫಸ್ಟ್ ನಾನು ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ನಿಮ್ಮದು ಹಿಟ್ಟಿನ ಮೆಜರ್ಮೆಂಟ್ ಹೇಗಿರುತ್ತೆ, ನಾನು 2 ವಾಟಿ ಹಿಟ್ಟು ತೊಗೋತೀನಿ. ಸೊ ಆ 2 ವಾಟಿಯಿಂದ ನಾನು 2 ವಾಟಿ ಗ್ಲಾಸದಿಂದ 2 ಗ್ಲಾಸ್ ಅಂದರೆ 2 ಗ್ಲಾಸ್ದಿಂದ ನೀರು ತೊಗೋತಾ ಇದ್ದೀನಿ. ನೋಡಿ, ಇಷ್ಟೊಂದು ನೀರು ನಾವು ಇವಾಗ ಕಾಯೋಕ್ಕೆ ಇಡೋಣ. ಗ್ಯಾಸ್ ಆನ್ ಮಾಡ್ತೀನಿ ಫ್ರೆಂಡ್ಸ್. ನೀವು ಕೆಲವೊಬ್ಬರು ತೀಡಿ ಮಾಡ್ತಾರೆ ಅಂದರೂ ಕೂಡ ತುಂಬ ಟೇಸ್ಟಿ ಇರೋದಿಲ್ಲ, ಅಷ್ಟೊಂದು ಯಾರೂ ಅನ್ನೋಕ್ಕೆ ಸಾಧ್ಯನೇ ಆಗೋದಿಲ್ಲ ನೀವು ತೀಡಿ ಮಾಡಿರ ಅಂತ. ಆ ಥರನೇ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಇದು ಬಾಯ್ಲ್ ಆಗೋವರೆಗೂ ಬಿಡೋಣ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ನಾನು ನೀರಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಟೇಸ್ಟಿಗೆ. ಇದು ಬಾಯ್ಲ್ ಆಗೋವರೆಗೂ ಹಿಟ್ಟು ಏನಿದೆಯಲ್ಲ ಮೆಜರ್ಮೆಂಟ್ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಜೋಳದ ಹಿಟ್ಟಿದೆ. ನಾನು ಈ ಕಪ್ದಿಂದ 2 ಕಪ್ ಅಂದರೆ 2 ವಾಟಿ ಹಿಟ್ಟು ತೊಗೋತಾ ಇದ್ದೀನಿ. ನೋಡ್ಬೋದಾ, ನಾನು ಆಲ್ರೆಡಿ ಚಾಳಿ ಮಾಡಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್, ಯಾಕಂದರೆ ಮಾರ್ನಿಂಗ್ ಬೇಗ ಎದ್ದು ರೊಟ್ಟಿ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತ. ಸೊ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಕಡಿಮೆನೇ ಮಾಡ್ತೀನಿ. ಇವಾಗ ಈ ಮೆಜರ್ಮೆಂಟನ್ನು ನಿಮ್ಗೆ ತೋರಿಸಿದ್ದೀನಿ, ನೋಡ್ಬೋದಾ. ಸೊ ಕೆಲವೊಬ್ಬರಿಗೆ ರೊಟ್ಟಿ ಉಳ್ಳೋಕ್ಕೆ ತುಂಬ ಇಷ್ಟಪಡ್ತಾರೆ, ಬಟ್ ರೊಟ್ಟಿ ಮಾಡೋಕ್ಕೆ ಬರೋದಿಲ್ಲ. ಕೆಲವೊಬ್ರು ಅಂತಾರೆ ಇಲ್ಲ ಬಡಿದು ಮಾಡಿದ ರುಚಿ ಬೇರೆ ಇರುತ್ತೆ, ಇಲ್ಲಾಂದರೆ ತೀಡು ಮಾಡೋಕ್ಕೆ ಆಗ್ತಾಯಿಲ್ಲ, ಅದು ಹರಿದೋಗುತ್ತೆ ಅಂದರೆ ನಾನು ಎಲ್ಲ ಪ್ರೊಸೀಜರ್ ತೋರಿಸ್ತೀನಿ. ಎಂಡ್ವರೆಗೂ ನೋಡಬೇಕು, ಯಾಕಂದರೆ ಒಂದು ನೀವು ಕಲಿಬೇಕಾಗಿದ್ರೆ ಒಂದು ನೀವು ಯಾವುದರೆ, ಬಟ್ ಎಂಡ್ವರೆಗೂ ಆ ಟಿಪ್ಸನ್ನು ಮತ್ತು ಅದು ಹೆಂಗೆ ಮಾಡಬೇಕು ಪ್ರೊಸೀಜರನ್ನು ಪೂರ್ತಿಯಾಗಿ ನೋಡಿದ್ರೆ ಖಂಡಿತ ನೀವು ಪರ್ಫೆಕ್ಟ್ ರೊಟ್ಟಿ ಮಾಡ್ಬೋದು. ನಿಮ್ಮ ಅಮ್ಮಂದಿಯರು ಮಾಡ್ತಿದ್ರಲ್ಲ ಬಡಿದು, ಆ ಥರನೇ ಟೇಸ್ಟ್ ಇರುತ್ತೆ. ನೋಡಿ, ಖಂಡಿತ ಎಂಡ್ವರೆಗೂ ನೋಡಿ ನಾನು ಹೆಂಗೆ ಮಾಡ್ತೀನಿ ರೊಟ್ಟಿ ಅಂತ. ಸೊ ಫ್ರೆಂಡ್ಸ್, ನೋಡಿ ಬಾಯ್ಲ್ ಆಗಿದೆ. ಸ್ವಲ್ಪ ಹಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಬಾಯ್ಲ್ ಆದಮೇಲೆ ಈ ಹಿಟ್ಟನ್ನು ಇದರೊಳಗೆ ಹಾಕ್ಬಿಡ್ಬೇಕು. ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಟು ಎಲ್ಲ ಹಿಟ್ಟು ಇದ್ರ ಒಳಗೆ ಕಳಿಸ್ಬಿಡ್ಬೇಕು. ರೊಟ್ಟಿ ತುಂಬ ಮೆತ್ತಗೆ ಮತ್ತಂದರೆ ತುಂಬ ಜಿಗಿ ಇರುತ್ತೆ. ಸೊ ನೀವು ಆರಾಮಾಗಿ ಚಪಾತಿ ತೀಡ್ದಂಗೆ ತೀಡ್ಬೋದು. ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲಷ್ಟು ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಇದಕ್ಕೆ ಮಿಕ್ಸಪ್ ಮಾಡೋಣ. ನೋಡಿ, ಇವಾಗ ಚೆನ್ನಾಗಿ ನಾನು ಇದು ಕಲಿಸ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಒಂದು ಮಿನಿಟ್ ತನಕ ಅಷ್ಟೇ ಇಡೋಣ ಉಗಿ ಮೇಲೆ. ಸೊ ಆಮೇಲೆ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್, ಈ ಜಾಗದಲ್ಲಿ. ಅದಕ್ಕೆ ಚೆನ್ನಾಗಿ ಮಿದ್ದಕ್ಕೆ ಆಫ್ ಮಾಡ್ತಾಯಿದ್ದೀನಿ ಫ್ಲೇಮ್. ಇವಾಗ ಇಲ್ಲಿ ಕೆಳಗಡೆ ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ಆರೋದಕ್ಕೆ ಬಿಡೋಣ, ಅಂದರೆ ಇಷ್ಟು ಬೇಗ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸ್ವಲ್ಪ ಆರಬೇಕು ಫ್ರೆಂಡ್ಸ್, ಸ್ವಲ್ಪ ಅಂದರೆ ಪೂರ್ತಿ ಆರೋಕ್ಕೆ ಬಿಡೋದಿಲ್ಲ. ಜಸ್ಟ್ 1 ಮಿನಿಟ್ ಸ್ವಲ್ಪ ಉಗ ಆಗುತ್ತೆ. ಅದಕ್ಕೆ 1 ಮಿನಿಟ್ ವೇಟ್ ಮಾಡಿ ನಾವು ಚೆನ್ನಾಗಿ ಇದಕ್ಕೆ ಮಿದ್ಕೊಂಡು ಬಿಡೋಣ. ಇವಾಗ ನೋಡಿ ಫ್ರೆಂಡ್ಸ್, ಹಿಟ್ಟು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಇದಕ್ಕೆ ಮಿದ್ಕೊಂಡು ಬಿಡಬೇಕು ನಾವು. ಸ್ವಲ್ಪ ತಣ್ಣೀರು ಹಚ್ಕೊಂಡು ಕೈಗೆ, ಬಟ್ ಸ್ವಲ್ಪ 10 ಮಿನಿಟ್ ವೇಟ್ ಮಾಡೋಣ. ಸ್ವಲ್ಪ ಈ ಥರ ನೀರು ಚಿಮ್ಮಿಸಿ ನಾವು ಇದಕ್ಕೆ ಚೆನ್ನಾಗಿ ಮಿದ್ಕೊಂಡು ಬಿಡೋಣ ಫ್ರೆಂಡ್ಸ್.
ತೊಳೆದಾಳತ್ತಪ್ಪ ಆಕಿನ ಮಗಳು ಅವ್ರವು ಏನಾಗ್ತಾರಲ್ಲ ಭೂಮಿ ಸುಳ್ತಾವ ಕರೆ ಆತಾವ. ಏನ್ರಿ ಬಿಸಿಲಿ ಹಾಕ್ತೀನಿ ತಾಳು. ನೋಡಿ ಈ ಥರ ಚೆನ್ನಾಗಿ ಮಿಟ್ಕೊಂಡಾಗಿದೆ. ಚೆನ್ನಾಗಿ ಈ ಥರ ಮಿಟ್ಕೋಬೇಕು. ಸೊ ನೋಡಿ ಇಲ್ಲಿ ಹನ್ಸ್ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಇವಾಗೆ ಕಾಯಕ್ಕೆ ಇಡಬೇಕು. ಚೆನ್ನಾಗಿ ರೊಟ್ಟಿ ಹೇಳುತ್ತೆ, ಇಲ್ಲಾಂದರೆ ಹೇಳೋದಿಲ್ಲ. ಸೊ ಹನ್ಸ್ ರೆಡಿ ಮಾಡಿ ಇವಾಗ ನಿಮಗೆ ರೊಟ್ಟಿ ಮಾಡಿ ತೋರಿಸ್ತೀನಿ. ನೋಡಿ ಹಿಟ್ಟು ಕೂಡ ಚೆನ್ನಾಗಿ ಮಿತ್ತಿದೆ. ಇವಾಗ ಏನಿದೆ ಅಂದರೆ ಹಿಟ್ಟು ತೊಗೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೂ ನಾನು ಪೇಪರನ್ನು ಸುತ್ತಿದಿಲ್ಲ, ಏನೂ ಮಾಡಿಲ್ಲ. ಜಸ್ಟ್ ಈ ಥರನೇ ತೊಗೊಂಡು ಮಾಡೋಣ. ಇವಾಗ ನೋಡಿ ಇಷ್ಟು ಕ್ವಾಂಟಿಟಿಯಿಂದ ನಾನು ಹಿಟ್ಟು ತೊಗೊಂಡಿನಿ. ಸ್ವಲ್ಪ ಈ ಥರ ಕೈ ಎದ್ಕೊಂಡು ಇದಕ್ಕೆ ಚೆನ್ನಾಗಿ ಇನ್ನೊಂದು ಸಲ ಮೆತ್ತಬೇಕು. ಯಾಕೆ ಆದ ಕಾರಣದಿಂದ ನಿಮ್ಮ ರೊಟ್ಟಿ ಏನಿದೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಒಂದು 2 ಮಿನಿಟ್ ಪ್ರತಿ ಸಲ ನೀವು ರೊಟ್ಟಿ ಮಾಡಿದಾಗ ಮೆತ್ಕೋಬೇಕು. ಅಂದರೆ ಇವಾಗ ಒಂದು ರೊಟ್ಟಿ ಹಾಕಿರ್ತೀರಲ್ಲ, ಪ್ರತಿ ಸಲ ಇಷ್ಟೊಂದು ಕ್ವಾಂಟಿಟಿ ತೊಗೊಂಡು ಮೆತ್ಕೊಳ್ಳೇಬೇಕು. ನೋಡಿ ಚೆನ್ನಾಗಿ ಆಯ್ತಲ್ವ. ಈ ಥರ ಮಿಡ್ಕೊಂಡು ರೊಟ್ಟಿ ಮಾಡಬೇಕು. ನೋಡಿ ಈ ಥರ ಗೋಲ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ತೀಡೋ ಹಾಕಿ ಫಸ್ಟ್ ಆಫ್ ಆಲ್ ಕೆಳಗಡೆ ಹಿಟ್ಟು ಹಚ್ಕೊಂಡ್ಬಿಡ್ಬೇಕು. ಆಮೇಲೆ ಇದ್ರ ಮೇಲೆ ಹಿಟ್ಟು ಹಚ್ಕೊಂಡು ಇದು ಈ ಥರ ಪಲ್ಟಿ ಮಾಡಿಬಿಡ್ಬೇಕು. ಮತ್ತು ಇದ್ರ ಮೇಲೆ ಹಿಟ್ಟು ಹಚ್ಕೊಂಡ್ಬಿಡ್ಬೇಕು. ಇವಾಗ ಈ ಬೆಳ್ಳುಳ್ಳಿ ಇರುತ್ತಲ್ಲ, ಇದಕ್ಕೇನು ಪ್ಲಾಸ್ಟಿಕ್ ಸುತ್ತೋದು ಬೇಡ. ಈ ಥರ ಇದಕ್ಕೆ ಕೂಡ ಬಿಟ್ಟು ಬರ್ಸ್ಕೊಂಡ್ಬಿಡ್ಬೇಕು. ಈ ಥರ ಅಂದರೆ ಮುಂಚೆ ರೊಟ್ಟಿ ಬರೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಸೊ ಸ್ಲೋಲಿ ನಾವು ಚಪಾತಿಗೆ ಎಷ್ಟೊಂದು ಭಾರ ಹಾಕ್ತೀವಿ, ಆ ಭಾರ ಅಷ್ಟು ಹಾಕಬಾರ್ದು. ಸ್ವಲ್ಪ ಭಾರ ಹಾಕಿ ಈ ಥರ ಸ್ವಲ್ಪ ಸ್ವಲ್ಪ ತೀಡಿ ಈ ಥರ ತಿರುಗಿಸ್ಬೇಕು. ಅಂದರೆ ರೊಟ್ಟಿ ಹರಿಯೋದಿಲ್ಲ. ಇವಾಗ ತಿರುಗ್ತಾ ಇಲ್ಲ ಅಂತ ಗೊತ್ತಾಯ್ತಂದರೆ ಈ ಥರ ಇಟ್ಟಿದ್ದೇನ ಮತ್ತೆ ಎಲ್ಲ ಕಡೆ ಮಾಡ್ಕೊಂಡ್ಬಿಡ್ಬೇಕು. ಕೆಳಗಡೆ ಹಿಟ್ಟು ಕಮ್ಮಿ ಆಗಿದ್ರೆ ಅದು ತಿರುಗೋದಿಲ್ಲ. ಸೊ ಈ ಥರ ತಿರುಗಿ ಮಾಡಬೇಕು. ಫಸ್ಟ್ ಆಫ್ ಆಲ್ ಸಣ್ಣ ರೊಟ್ಟಿ ಹಾಕಬೇಕು. ನೋಡಿ ಇದು ತಿರುಗ್ತಾ ಇಲ್ಲ. ಸೊ ಈ ಥರ ಎತ್ತಬೇಕು. ಎತ್ತಿ ಮತ್ತೆ ಈ ಥರ ಹಿಟ್ಟು ಸೈಡಲ್ಲಿ ಹಾಕಿ ಮಿಡಲಲ್ಲಿ ಹಾಕಿ ಚೆನ್ನಾಗಿ ಒಂದು ಕೈಲಿ ತಿರುಗಿಸಿ ಮತ್ತೆ ಈ ಥರ ಸ್ಲೋಲಿ ತೀಡಬೇಕು. ಜಾಸ್ತಿ ಏನು ಟೈಮ್ ಬೇಕಾಗಲ್ಲ ಫ್ರೆಂಡ್ಸ್, ತುಂಬ ಫಾಸ್ಟ್ ಆಗುತ್ತೆ. ಮತ್ತು ಕೈಲೇ ಬಡ್ಡಿ ಥರ ಇರುತ್ತೆ. ಅದರಲ್ಲಿ ಯಾವುದು ಚಹಾ ಕುಡಿಯಲಕ್ಕಮ್ಮ ಇಲ್ಲ ಅಂದರೆ ತಿರುಗ್ತಾ ಇಲ್ಲ ಅಂದರೆ ಸ್ವಲ್ಪ ಈ ಥರ ಈ ಕೈಗೆ ನೀರು ಹಚ್ಕೊಂಡಿರ್ಬೇಕು. ಈ ಥರ ತಿರುಗಿಸ್ಬೇಕು ಫ್ರೆಂಡ್ಸ್. ಇವಾಗ ನೋಡಿ
ತುಂಬ ದೊಡ್ಡ ರೊಟ್ಟಿ ಕೂಡ ಮಾಡ್ಬೋದು, ತುಂಬ ತಳಕು ಕೂಡ ಮಾಡ್ಬೋದು. ಈ ಥರ ಮಾಡಿದ್ರೆ ಈ ಥರ ತಿರುಗಿಸಿ ಮಾಡಿದ್ರೆ ರೊಟ್ಟಿ ಕೂಡ ತೆಳ್ಳಗೆ ಎಲ್ಲ ಸೈಡ್ದಿಂದ ತೆಳಗೆ ಆಗಿರುತ್ತೆ. ಒಂದು ಸೈಡ್ ದಪ್ಪ ಒಂದು ಸೈಡ್ ಕಟ್ಟಾಗ ಈ ಥರ ಆಗೋ ಚಾನ್ಸಸ್ ಇರೋದಿಲ್ಲ. ನೋಡಿ ಇಷ್ಟೊಂದು ದೊಡ್ಡ ರೊಟ್ಟಿ ಮಾಡಿದ್ದೀನಿ ನೋಡ್ಬೋದಾ. ಇವಾಗ ಇದಕ್ಕೆ ಬಡಿಸೋಣ. ನೋಡಿ ಎಷ್ಟು ದೊಡ್ಡದಾಗಿದೆ ನೋಡ್ಬೋದಾ. ಫಸ್ಟ್ ಆಫ್ ಆಲ್ ನಾನು ತೆಗಿತಾ ಇದ್ದೀನಿ. ಇವಾಗ ಈ ರೊಟ್ಟಿಯನ್ನು ಹಾಕ್ತೀನಿ. ಈ ಥರ ಕೈಯಲ್ಲಿ ತಗೊಂಡು ಈ ಥರ ಆಯ್ತಾಯ್ತು ಬರ್ತೀನಿ. ಸೊ ನೋಡಿ ರೊಟ್ಟಿ ಕೂಡ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಈ ಬಟ್ಟೆಯಿಂದ ನಾವು ಚೆನ್ನಾಗಿ ಒರೆಸ್ಕೊಂಡು ಬಿಡೋಣ. ಈ ಥರ ನೀರಿನ ಬಟ್ಟೆಲೆ ನೋಡ್ಬೋದು. ಇವಾಗ ನೋಡಿ ಫ್ರೆಂಡ್ಸ್ ರೊಟ್ಟಿ ಬೈದಿದೆ. ನಾವು ಇವಾಗ ಇದಕ್ಕೆ ಈ ಥರ ಪಲ್ಟಿ ಮಾಡಿಕೊಂಡು ಬಿಟ್ಬಿಡೋಣ. ನೋಡಿ ಚೆನ್ನಾಗಿದೆ ಅಲ್ವಾ. ನೀವು ಕೈಯಲ್ಲೇ ಬಡ್ದಿ ಥರನೇ ಇರುತ್ತೆ ಫ್ರೆಂಡ್ಸ್ ನೋಡ್ಬೋದಾ. ನೋಡಿ ಫ್ರೆಂಡ್ಸ್ ಈ ಥರ ಎತ್ತಾಕಿದ್ರೆ ಗೊತ್ತಾಗುತ್ತೆ ಕೆಳಗಡೆ ಬೈದಿದೆ ಇಲ್ಲ ಅಂತ. ನೋಡಿ ಕೆಳಗಡೆ ಕೂಡ ಬೈದಿದೆ. ಈ ಥರ ಟಚ್ ಮಾಡಿರಿ. ಲಿಮಿಟ್ ಏನಿರುತ್ತೆ ಅಂದರೆ ಎಲ್ಲಿ ರೊಟ್ಟಿ ಬೈದಿಲ್ಲ ಅಲ್ಲಿ ಚೆನ್ನಾಗಿ ಬೈಯುತ್ತೆ. ನೋಡಿ ಇವಾಗ ನಮ್ಮ ರೊಟ್ಟಿ ರೆಡಿ ಇದೆ ನೋಡ್ಬೋದು. ಈ ಥರ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಇದ್ದರೆ ಖಂಡಿತ ಲೈಕ್ ಮತ್ತಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.